ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಕ್ಷಾಬಂಧನ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕು, ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹರೇ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ರಕ್ಷಾಬಂಧನವು ಅಣ್ಣ ತಂಗಿಯರ ಪ್ರೀತಿಯ ಹಬ್ಬ. ಓಕೆನಾ? ರಕ್ಷಾಬಂಧನವು ಅಣ್ಣ ತಂಗಿಯರ ಪ್ರೀತಿಯ ಹಬ್ಬ. ಎರಡನೇ ಪಾಯಿಂಟ್, ಶ್ರಾವಣ ಮಾಸದ ಹುಣ್ಣಿಮೆಯಂದು ಈ ದಿನ ಆಚರಿಸುತ್ತಾರೆ. ಓಕೆನಾ? ಹುಣ್ಣಿಮೆಯಂದು ಈ ದಿನ ಆಚರಿಸುತ್ತಾರೆ. ಓಕೆನಾ? ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ. ಈ ದಿನ ತಂಗಿಯು ಅಣ್ಣನ ಕೈಗೆ ಅಥವಾ ತಮ್ಮನ ಕೈಗೆ ಅಂತಾನು ಇಲ್ಲಿ ಬರೀಬಹುದು. ಓಕೆನಾ? ಅಣ್ಣನ ಕೈಗೆ ರಾಖಿ ಕಟ್ಟುತ್ತಾಳೆ. ಓಕೆ. ಆ ನಂತರ ನಾಲ್ಕನೇ ಪಾಯಿಂಟ್. ಓಕೆ, ನಾಲ್ಕನೇ ಪಾಯಿಂಟ್ ನೋಡಿ. ರಾಖಿ ಎಂದರೆ ರಕ್ಷಣೆಯ ಪವಿತ್ರ ದಾರ. ಓಕೆ. ಐದನೇ ಪಾಯಿಂಟ್, ತಂಗಿಯು ಅಥವಾ ಅಕ್ಕನು ಅಂತ ಬರೀಬಹುದು ಇಲ್ಲಿ. ಓಕೆನಾ? ತಂಗಿಯು ಅಣ್ಣನ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಓಕೆನಾ? ಪ್ರಾರ್ಥಿಸುತ್ತಾಳೆ. ಅಂತ ಆರನೇ ಪಾಯಿಂಟ್ ನೋಡಿ. ಅಣ್ಣನು ತಂಗಿಯನ್ನು ಸದಾ ರಕ್ಷಿಸುವ ಭರವಸೆ ನೀಡುತ್ತಾನೆ. ಓಕೆನಾ? ನಂತರ ಏಳನೇ ಪಾಯಿಂಟ್ ನೋಡಿ. ಪೌರಾಣಿಕ ಕಥೆಯ ಪ್ರಕಾರ ದ್ರೌಪದಿಯು ಶ್ರೀಕೃಷ್ಣನ ಗಾಯಕ್ಕೆ ತನ್ನ ಸೀರೆಯ ಬಟ್ಟೆಯನ್ನು ಕಟ್ಟಿದಳು. ಓಕೆ. ನಂತರ ಎಂಟನೇ ಪಾಯಿಂಟ್, ಅಂದಿನಿಂದ ರಾಖಿಯು ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಯಿತು. ಎಂದು ನಂಬಲಾಗಿದೆ. ಮತ್ತು ನೋಡಿ, ಅಂದಿನಿಂದ ರಾಖಿಯು ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಯಿತು ಎಂದು ನಂಬಲಾಗಿದೆ. ಓಕೆ. ಅದಾದ ನಂತರ ಒಂಬತ್ತನೇ ಪಾಯಿಂಟ್, ಈ ದಿನ ಅಣ್ಣನು ತಂಗಿಗೆ ಉಡುಗೊರೆ
ನೀಡುತ್ತಾನೆ. ಓಕೆನಾ, ಉಡುಗೊರೆ ನೀಡುತ್ತಾನೆ. ಆ ನಂತರ 10ನೇ ಪಾಯಿಂಟ್ ನೋಡಿ. ರಕ್ಷಾ ಬಂಧನವು ಪ್ರೀತಿ ನಂಬಿಕೆ ಮತ್ತು ಬಾಂಧವ್ಯದ ಸುಂದರ ಹಬ್ಬವಾಗಿದೆ. ಬಾಂಧವ್ಯದ ಸುಂದರ ಹಬ್ಬವಾಗಿದೆ. ಓಕೆನಾ, ಸುಂದರ ಹಬ್ಬವಾಗಿದೆ. ಓಕೆನಾ, ವಾಗಿದೆ. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯಿತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಯಾವ ರೀತಿಯ ಪ್ರಬಂಧಕ್ಕೆ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.